ಮೋದಿಯ ನೋ ಗೋಲ್ಡ್ ಪರ್ಚೇಸ್ ಸ್ಕೆಚ್ಗೆ ನಡುಗುತ್ತಿವೆಯ ಈ 4 ರಾಷ್ಟ್ರಗಳು. ಭಾರತೀಯರಿಗೆ ಬಂಗಾರ ಅಂದ್ರೆ ಮೆರುಗು ಕೊಡುವ ಆಭರಣ ಮಾತ್ರವಲ್ಲ, ಅದು ಸಂಕಷ್ಟದ ಕಾಲಕ್ಕೆ ಆಸರೆಯಾಗೋ ಅಕ್ಷಯ ಪಾತ್ರೆ. ಗೋಲ್ಡ್ ಮೇಲೆ ಒಂಥರ ಎಮೋಷನ್ ಕೂಡ ಇದೆ. ಅಂದ್ರೆ ಇವತ್ತು ಅದೇ ಬಂಗಾರ ದೇಶದ ಆರ್ಥಿಕತೆ ಗಂಡಾಂತರ ತರುತ್ತಿದೆಯಾ ಅನ್ನೋ ಪ್ರಶ್ನೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರೋ ಆ ಒಂದು ಕರೆ ಇಡೀ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಕಂಪನ ಸೃಷ್ಟಿಸಿದೆ. ಕನಿಷ್ಠ 1 ವರ್ಷ ಚಿನ್ನ ಖರೀದಿಸಬೇಡಿ ಎಂಬ ಮೋದಿಯವರ ಮಾತಿನ ಹಿಂದೆ ಬರೀ ಆರ್ಥಿಕ ಉಳಿತಾಯದ ಲೆಕ್ಕಾಚಾರ ಮಾತ್ರವಲ್ಲ, ಬದಲಾಗಿ ಜಗತ್ತಿನ ಪವರ್ಫುಲ್ ರಾಷ್ಟ್ರಗಳನ್ನೇ ಕಟ್ಟಿಹಾಕುವ ಒಂದು ದೊಡ್ಡ ರಾಜತಾಂತ್ರಿಕ ಆಟ ಅಡಗಿದೆ. ಅಸಲಿಗೆ ಭಾರತ ಚಿನ್ನ ಖರೀದಿ ನಿಲ್ಲಿಸಿದ್ರೆ ಯಾವ ದೇಶಗಳಿಗೆ ಹೊಡೆತ ಬೀಳುತ್ತೆ? ಈ ದೇಶಗಳು ಕಂಗಾಲಾಗೋದು ಏಕೆ? ಭಾರತದ ಈ ಒಂದು ಹೆಜ್ಜೆ ನಮ್ಮನ್ನು ಸೂಪರ್ ಪವರ್ ಮಾಡುತ್ತಾ ಅಥವಾ ಲಕ್ಷಾಂತರ ವ್ಯಾಪಾರಿಗಳನ್ನು ಬೀದಿಗೆ ತರುತ್ತಾ? ಈ ಗೋಲ್ಡ್ ಗೇಮ್ ನ ಕಂಪ್ಲೀಟ್ ರಿಪೋರ್ಟ್ಸ್ ತೋರಿಸುತ್ತೀವಿ ನೋಡಿ. ಭಾರತೀಯರು ಬಂಗಾರದ ಮೇಲೆ ತೋರಿಸೋ ಈ ಅತಿಯಾದ ಪ್ರೀತಿ ದೇಶದ ಹಣಕಾಸಿನ ಆರೋಗ್ಯಕ್ಕೆ ಶಾಪವಾಗ್ತಿದೆಯಾ ಅನ್ನೋ ಸಂಶಯ ಈಗ ಏಕೆ ಅಂದ್ರೆ ನಾವು ವರ್ಷಕ್ಕೆ ತೆಗೆದುಕೊಳ್ಳೋ 100 ಟನ್ ಚಿನ್ನಕ್ಕೆ ವಾಪತಿ ಮಾಡೋದು ನಮ್ಮ ಸ್ವತಃ ರೂಪಾಯಿಯಲ್ಲಿ ಅಲ್ಲ, ಬದಲಾಗಿ ಬೆಲೆ ಬಾಳುವ ಅಮೆರಿಕನ್ ಡಾಲರ್ಗಳಲ್ಲಿ. ನಾವು ಎಷ್ಟು ಹೆಚ್ಚು ಚಿನ್ನ ತೆಗೆದುಕೊಳ್ಳುತ್ತೀವೋ ಅಷ್ಟು ಹೆಚ್ಚು ನಮ್ಮ ವಿದೇಶಿ ವಿನಿಮಯ ನಿಧಿ ಖಾಲಿಯಾಗುತ್ತಾ ಹೋಗುತ್ತೆ. ಮೋದಿ ಅವರ ಈ ಸ್ಕೆಚ್ ವರ್ಕೌಟ್ ಆದ್ರೆ ಸ್ವಿಟ್ಜರ್ಲ್ಯಾಂಡ್, UAE, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ದೇಶಗಳಿಗೆ ಸಂಕಷ್ಟ ತರುತ್ತದೆ. ಮೋದಿ ಅವರ ನಿರ್ಧಾರದಿಂದ ಈ 4 ಪ್ರಮುಖ ರಾಷ್ಟ್ರಗಳು ಅಕ್ಷರಶಃ ಪ್ಯಾನಿಕ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಈ ದೇಶಗಳು ಚಿನ್ನದ ರಫ್ತಿನಲ್ಲಿ ಭಾರತವೇ ಅತಿ ದೊಡ್ಡ ಪಾಲುದಾರ. ನಾವು 1 ವರ್ಷ ನೋ ಗೋಲ್ಡ್ ಅಂದ್ರೆ ಸಾಕು, ಆ ದೇಶಗಳು GDP ಪಾತಾಳಕ್ಕೆ ಕುಸಿಯುತ್ತೆ. ಇದು ಭಾರತದ ಪವರ್ ತೋರಿಸೋ ಪಕ್ಕಾ ಸ್ಟ್ರಾಟಜಿ. ಒಂದು ವೇಳೆ ಭಾರತ ತನ್ನ ಚಿನ್ನದ ಆಮದನ್ನು ಪ್ರತಿಶತ 75ರಷ್ಟು ಕಡಿಮೆ ಮಾಡಿದ್ರೆ ಸುಮಾರು $44 ಬಿಲಿಯನ್ ವಿದೇಶಿ ವಿನಿಮಯ ಉಳಿತಾಯವಾಗಲಿದೆ. ಇಷ್ಟೊಂದು ದೊಡ್ಡ ಮೊತ್ತ ಉಳಿದರೆ ನಮ್ಮ ರೂಪಾಯಿ ಮೌಲ್ಯ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ಹಣ ದುಬಾರ ತಗ್ಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಮೇಲೂ ಹಿಡಿತ ಸಾಧಿಸಲು ಸರ್ಕಾರಕ್ಕೆ ಶಕ್ತಿ ಸಿಗುತ್ತೆ. ಆದ್ರೆ ಈ ನಾಣ್ಯಕ್ಕೆ ಇನ್ನೊಂದು ಮುಖವೂ ಇದೆ. ಚಿನ್ನವನ್ನೇ ನಂಬಿ ಬದುಕುತ್ತಿರೋ ಲಕ್ಷಾಂತರ ಜ್ಯುವೆಲರಿ ವ್ಯಾಪಾರಿಗಳು, ಸಾಂಪ್ರದಾಯಿಕ ಅಕ್ಕಸಾಲಿಗರು ಮತ್ತು ಅವರ ಕುಟುಂಬಗಳು ಸ್ಥಿತಿ ಏನು? 1 ವರ್ಷ ವ್ಯಾಪಾರ ನಿಂತು ಹೋದ್ರೆ ಮಾರುಕಟ್ಟೆಯಲ್ಲಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಬಹುದು ಅನ್ನೋದು ಆರ್ಥಿಕ ತಜ್ಞರ ಆತಂಕ. ಲಾಭದ ಜೊತೆಗೆ ಈ ಬಾರಿ ನಷ್ಟವನ್ನು ಸರ್ಕಾರ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಇಲ್ಲಿರೋ ಬಿಗ್ ಚಾಲೆಂಜ್. ಕೇವಲ ಚಿನ್ನ ಮಾತ್ರವಲ್ಲ, ಮೋದಿಯವರು ನೀಡಿರೋ 7 ಸೂತ್ರಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಮತ್ತು ಸಾರ್ವಜನಿಕ ಸಾರಿಗೆ ಬಳಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಅನಿವಾರ್ಯತೆ ಇಲ್ಲದ ಕಡೆ ದ್ವಂದ್ವಚಕ್ಕೆ ಬ್ರೇಕ್ ಹಾಕಿ ಆ ಹಣವನ್ನು ದೇಶದ ಅಭಿವೃದ್ಧಿಗೆ ಬಳಸೋದು ಸರ್ಕಾರದ ಅಸಲಿ ಉದ್ದೇಶ. ಆದ್ರೆ ಮದುವೆ ಸಮಾರಂಭಗಳಲ್ಲಿ ಚಿನ್ನದ ಬದಲು ಹಣದ ಹೂಡಿಕೆ ಮಾಡೋಕೆ ಜನ ಒಪ್ಪುತ್ತಾರ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಮೋದಿ ಅವರು ಈ ನಿರ್ಧಾರ ಶಾರ್ಟ್ ಟೈಮ್ ಲಾಸ್ ಲಾಂಗ್ ಟೈಮ್ ಪ್ರಾಫಿಟ್ ಅನ್ನೋ ಹಾಗಿದೆ. ವಿದೇಶಿ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗೋದನ್ನ ಬಿಟ್ಟು ಸ್ವಾವಲಂಬಿ ಆಗೋಕೆ ಇದೊಂದು ಸುವರ್ಣ ಅವಕಾಶ. ಹೌದು, ಆದ್ರೆ ಈ ಕರೆಗೆ ಜನಸಾಮಾನ್ಯರು ಹೇಗೆ ರಿಯಾಕ್ಟ್ ಮಾಡುತ್ತಾರೆ ಅನ್ನೋದರ ಮೇಲೆ ಭಾರತದ ಮುಂದಿನ ಆರ್ಥಿಕ ಭವಿಷ್ಯ ನಿರ್ಧಾರವಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.